ಈ ವಿಡಿಯೋ ಕಾಶ್ಮೀರಿ ಕಹವಾ ಚಹಾದ ಸಿದ್ಧತೆಯ ಬಗ್ಗೆ. ಇದು ಒಂದು ಸಾಂಪ್ರದಾಯಿಕ ಮತ್ತು ಆರೋಗ್ಯಕರ ಪಾನೀಯವಾಗಿದೆ. ಕಹ್ವಾವು ಉತ್ತರ ಭಾರತದ ಕಾಶ್ಮೀರ ಕಣಿವೆಯಲ್ಲಿ ಜನಪ್ರಿಯವಾದ ಕೇಸರಿ ಚಹಾ. ಚಳಿಗಾಲದ ದಿನಗಳಲ್ಲಿ ಈ ಚಹಾ ಅತ್ಯಂತ ಹಿತಕರವಾದ ಅನುಭವ ನೀಡುತ್ತದೆ. ಕಹ್ವಾ ತಯಾರಿಸಲು ಕಾಶ್ಮೀರಿ ಹಸಿರು ಚಹಾ ಎಲೆಗಳು, ಕೇಸರಿ, ದಾಲ್ಚಿನ್ನಿ, ಏಲಕ್ಕಿ, ಲವಂಗಗಳು, ಸಣ್ಣದಾಗಿ ಹೆಚ್ಚಿದ ಬಾದಾಮಿ ಮತ್ತು ಜೇನುತುಪ್ಪ ಬೇಕು. ಕೇಸರಿಯು ಕಹ್ವಾ ಚಹಾಕ್ಕೆ ಸುಂದರವಾದ ಬಣ್ಣ ಮತ್ತು ವಿಶಿಷ್ಟ ರುಚಿಯನ್ನು ನೀಡುತ್ತದೆ. ಇದು ದೈಹಿಕ ಆಯಾಸವನ್ನು ಕಡಿಮೆ ಮಾಡಿ ಮನಸ್ಸನ್ನು ಪ್ರಫುಲ್ಲಗೊಳಿಸಲು ಸಹಾಯ ಮಾಡುತ್ತದೆ. ಮೊದಲನೇ ಹಂತದಲ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ 1 ತುಂಡು ದಾಲ್ಚಿನ್ನಿ, 2 ಏಲಕ್ಕಿ ಮತ್ತು 2 ಲವಂಗ ಸೇರಿಸಿ ಮಸಾಲೆಗಳ ಸಾರ ಇಳಿಯುವವರೆಗೆ 3 ನಿಮಿಷ ಕುದಿಸಿ. ಎರಡನೇ ಹಂತದಲ್ಲಿ 1 ಚಮಚ ಗ್ರೀನ್ ಟೀ ಎಲೆಗಳನ್ನು ಹಾಕಿ ಕೇಸರಿ ಎಳೆಗಳನ್ನು ಸೇರಿಸಿ ಸ್ಟವ್ ಆಫ್ ಮಾಡಿ. ನಂತರ ಪಾತ್ರೆಯನ್ನು ಮುಚ್ಚಿ 2 ರಿಂದ 3 ನಿಮಿಷ ವಿಶ್ರಮಿಸಲು ಬಿಡಿ. ಮೂರನೇ ಹಂತದಲ್ಲಿ ಸಣ್ಣದಾಗಿ ಹೆಚ್ಚಿದ ಬಾದಾಮಿ ಮತ್ತು 1 ಚಮಚ ಜೇನುತುಪ್ಪವನ್ನು ಕಪ್ಗಳಲ್ಲಿ ಸಿದ್ಧಪಡಿಸಿ. ಬಿಸಿಯಾದ ಚಹಾವನ್ನು ಕಪ್ಗೆ ಸೋಸಿಕೊಳ್ಳಿ. ಕಹ್ವಾ ಸವಿಯಲು ಸಿದ್ಧ. ಕಹ್ವಾ ಆರೋಗ್ಯಕ್ಕೆ ಹಲವು ಲಾಭಗಳನ್ನು ನೀಡುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ಒತ್ತಡ ನಿವಾರಿಸಿ, ಜೀರ್ಣಕ್ರಿಯೆ ಸುಧಾರಿಸಿ ಮತ್ತು ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಪ್ರತಿ ಕಪ್ ಕಹ್ವಾದಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುತ್ತವೆ. ಇದರ ಜೊತೆಗೆ ಜೇನುತುಪ್ಪ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಒಣಫಲಗಳ ಪೌಷ್ಟಿಕಾಂಶದ ವಿವರವನ್ನು ಇಲ್ಲಿ ನೀಡಲಾಗಿದೆ. ಗಮನಿಸಬೇಕಾದ ಅಂಶಗಳು: ಸಿಹಿಗೆ ಸಕ್ಕರೆಗಿಂತ ಜೇನುತುಪ್ಪ ಬಳಸುವುದು ಉತ್ತಮ. ಇದನ್ನು ಚಹಾ ಸ್ವಲ್ಪ ತಣ್ಣಗಾದ ಮೇಲೆ ಸೇರಿಸಬೇಕು. ಇದನ್ನು ಬೆಳಗಿನ ಉಪಾಹಾರದ ನಂತರ ಅಥವಾ ರಾತ್ರಿ ಊಟದ ಬಳಿಕ ಸೇವಿಸಬಹುದು. ಕಾಶ್ಮೀರಿ ಕಹ್ವಾ ಕೇವಲ ಚಹಾವಲ್ಲ, ಇದೊಂದು ಪುರಾತನ ಸಂಪ್ರದಾಯ ಮತ್ತು ಆರೋಗ್ಯದ ಕನ್ನಡಿ. ಕೇವಲ 10 ನಿಮಿಷಗಳಲ್ಲಿ ಮನೆಯಲ್ಲೇ ಈ ಅದ್ಭುತ ಪಾನೀಯ ತಯಾರಿಸಿ ಸವಿಯಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಆರೋಗ್ಯವಾಗಿರಿ. ಬಿಸಿ ಕಹ್ವಾ ಸವಿಯಿರಿ.